ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತ ನಾಗರ ಪಂಚಮಿ ಐತಿ. ಎಲ್ಲಾರು ನಾಗರ ಪಂಚಮಿಗೆ ಅವ್ರವ್ರ ಅಕ್ಕನ ಮಕ್ಳು ಬರ್ತಾರ ಮತ್ ಮಾವನ ಮಕ್ಳು ಬರ್ತಾರ ಅಂತೇಳಿ ವಿಚಾರ ಹಾಕೊಂಡ್ ಮನ್ಯಾಗ ಕೂತಾರ. ಆದ್ರ ನಾವ ಒಂದೊಂದ್ ಹೊಲ್ದಾಗ ಬೆಳಿ ಒಣಗಾಯ್ತು ಬಾ ಅಂತೇಳಿ ನೀರ್ ಹಾಸಕ್ ಬಂದು ಅತ್ತ ಹೊಲ್ದಾಗ ಬೆಳಿ ಒಣಗುದು ನೋಡಾಕ ಅವತ್ತ ಅತ್ತಾಗ ಅವ್ರ ಅಕ್ಕಗಳ ಮಕ್ಳನ್ನೆಲ್ಲ ಕರ್ಕೊಂಡ ಕಡೆ ಅವ್ರು ಹೋಗುದು ನೋಡಾಕ ಹೋಗತ್ತ. ಈ ಎತ್ತಾಗ ಸಾಯುದು ಎತ್ತಾಗ ಬಿಡುದು ಗೊತ್ತಾಗತ್ತ. ವರ್ಷದಾಗ ಒಂದಿನ ಬರೈತಿ ನಾಗರ ಪಂಚಮಿ. ಅವನು ಜಾತ್ರಿ ನಾಗರ ಪಂಚಮಿ ಮಾಡ್ಬೇಕಂತ ಹೇಳಿ ಎಲ್ಲ ಪ್ಲಾನ್ ಗೀನ್ ಎಲ್ಲಾ ರೆಡಿ ಹಾಕಿ ಇಟ್ಟಿದ್ದು. ಆದ್ರ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಿ ಆಗೈತಿ. ಯಾಕಂದ್ರ ಹೊಲ್ದಾಗ ನೀರ್ ಹಾಸೋದ್ ಬಂದೈತಿ. ನೀರ್ ಹಾಸ್ಲಿಕ್ಕ ಗೋಂಜಾಳ ಎಲ್ಲಾ ಅಳಗಾಲಾಗಿ ಹೋಗ್ತೈತಿ. ನೋಡ್ದಿತ್ತ ಪಂಚಮಿ ಮಾಡಾಕು ಆಗತ್ತ, ಇತ್ತಾಗ ಹೊಲ್ದಾಗ ನೀರ್ ಹಾಸಕ್ಕೂ ಆಗತ್ತ. ಅವ್ರ ನೋಡಿ ಈಗ ಹಟ್ಟಿ ಹುರ್ಕೋದಾಗೈತಿ. ಯಾಕಂದ್ರ ನಮಗೂ ಒಂದ್ ಸ್ವಲ್ಪ ಆಸೆಗಳು ಇರ್ತಾವ್ರಿ. ಹಂಗ ಆ ಕಡೆ ಅಡ್ಡಾಡ್ಬೇಕ, ಏನಾರ ಮಾಡ್ಬೇಕ ಅಂತೇಳಿ. ಏನ್ ಮಾಡೋದು ಅವನವನೇ, ನೀ ಆ ಕಡೆ ಅಡ್ಡಾಡ್ಬಿಡ, ಬರೀ ಸಂತಿಕ್ ಹಿಡ್ಕೊಂಡ್ ಅಡ್ಡಾಡಂತ ಐತಲ್ಲ. ಅವನ ಕೆಟ್ಟ ಬ್ಯಾಸರ ಆಗೈತಿ. ಯಾಕೆ ಬ್ಯಾಸರ ಐತಿ ಅಂದ್ರ ವರ್ಷದಾಗ ಒಂದಿನ ಬರೈತಿ ಪಂಚಮಿ. ಆ ಪಂಚಮಿ ಮಾಡಾಕು ಬಿಡೋದಿಲ್ಲಂಗ ಈ ಕೆಲ್ಸಗಳಾಗ್ಯಾವ. ಏನ್ ಮಾಡುದ ಈಗ ಬಿಟ್ರ ಒಂದ್ ದಿನಕ್ಕೆ ಏನ್ ಆಗೋಲ್ ಕರಿ. ಆದ್ರ ಅದ ನೀರ್ ಹಸುದ್ ಟೈಮ್ ತೆಗಿತಂದ್ರ ಗೊಂಜಾಳ ಮತ್ತ ಈಗ ಇದಾಗಿ ಬಿಡೈತಿ. ಈಗ ಶೀತ್ನ್ಯಾಗ ಇದು ಗೊಂಜಾಳ, ಈ ಶೀತ್ನಿಗೆ ನೀರ್ ಹಾಯಿಸಿ ಗೊಬ್ಬರ ಉಗುದು ಅಂದ್ರ ಎಷ್ಟು ಬೇಕಾದಷ್ಟ ಮತ್ತ ಕಾಳಷ್ಟ ಮಟ್ಟಿ ಹಿಡಿಯಾಕದೈತಿ. ಹೊಡಿ ಅಂತ ಎಲ್ಲ ಹಿರಿದೈತಿ. ಇನ್ನೇನಿಲ್ಲ, ಈಗ ನೀರ್ ಕಟ್ಟಾತ್ನ, ಈಗ ನೀರ್ ಹಾಯ್ಸ ನಾಳೆ ಆಗ್ಲಿ ನಾಡ್ದ 2 ದಿನದಾಗ ಗೊಬ್ಬರ ಉಗುದು ಅಂದ್ರ ಮಾತಟ್ಟ ಕಾಳು ಉಗಾದ್ರಲ್ಲ ಕಾಳಿಗಿ ಇದಾಗಿ ಬಿಡ್ತೈತಿ ಮಾತಟ್ಟ. ಅದನ್ನ ಹೊಲ್ದಾಗ ಬೆಳಿ ನೋಡ್ಬೇಕಂದ್ರ ಎಲ್ಲಾ ಇದನ್ನ ಬಿಡ್ಬೇಕಾಗೈತಿ ನೋಡ್ರಪ್ಪ. ಏನ್ ಮಾಡವ ಅಂದ್ರ ವರ್ಷದಾಗ ಒಂದಿನ ಜಾತ್ರೆ ಬರ್ತೈತಿ, ಪಂಚಮಿ ಬರ್ತೈತಿ, ಪಂಚಮಿ ಮಾಡ್ಬೇಕಂತೇಳಿ ವಿಚಾರ ಹಾಕೊಂಡ್ ನಾವ್ ಕುಂತಿರ್ತವ. ನೀವು ಪಂಚಮಿ ಮಾಡೋದ್ ಬೇಕಾಗಲ್ಲಪ್ಪ, ಹೊಲ್ದಾಗ ದಗದಾಗ ಮಾಡ್ರಿ ಅಂತ ಅದೈತಿ. ಮತ್ ಇನ್ನೊಂದ್ ರೀಸನ್, ಎಲ್ಲಾರು ಅವ್ರವ್ರ ಅಕ್ಕನ ಮಕ್ಕಳುಗಳು ಕರ್ಕೊಂಡ ಊರ್ ಸುತ್ತ ಹಾಯ್ತಾರ, ಮತ್ತ ವಿಡಿಯೋ ಫೋಟೋ ಎಲ್ಲಾ ತಕ್ಕೋತಾರ. ಆದ್ರ ಇನ್ನ ನಮ್ಮ ಅಕ್ಕನ ಮಕ್ಕಳು ನೆಲಾ ಬಿಟ್ಟು ಮ್ಯಾಲ್ಕ ಇದ್ದಿಲ್ಲ. ಏನ್ ಮಾಡೋದ, ಏನಾರ ಅಂದ್ಕೊಂಡ ಮಾಡ್ತಾವ. ಏನ್ ಮಾಡು, ಅದೊಂದು ಟೆನ್ಷನ್ ನಮಗ. ಏನಾರ ಅಂದ್ರ ಕುಯ್ 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 ಚಲೋನ ಆಗ್ಬಿಡ್ತಾವ. ಅತ್ತ ಕರ್ಕೊಂಡ್ ಹೋಗಾಕ ಹೋಗುದಿಲ್ಲ, ಇತ್ತ ಬಿಡಾಕ ಆಗುದಿಲ್ಲ. ಮತ್ತ ಇಲ್ಲಿ ಹೊಲ್ದಾಗ ನೋಡ್ರ ಈಗ ಅತಿ ಕೆಲ್ಸಗಳು ಅಂತಿ ಬಾಳ ಕೆಟ್ಟ ಕೆಲ್ಸಗಳು ಹತ್ಬಿಟ್ಟಾವ. ಇಟ್ಟಿಟ್ಟದಾವ್ರಿ, ಇನ್ನೇನೆ ಸಣ್ಣ ಸಣ್ಣ ಪಿಳ್ಳೆಗಳದಾವ. ಅವ್ರನ್ಯಾಗ ಕರ್ಕೊಂಡ್ ಹೋಗವ್ರ. ನಮ್ಗ ನಮ್ ದೋಸ್ತರುಗಳೆಲ್ಲ ಅವ್ರವ್ರ ಮಾವನ ಮಕ್ಕಳನ್ನೆಲ್ಲ ಕರ್ಕೊಂಡ್ ಫುಲ್ ಎಂಜಾಯ್ಮೆಂಟ್ ಅದನ್ನ ಮಾಡಾಕ್ ಹೋಗಾರ. ನಾವ ನಮ್ಮ ಅಕ್ಕನ ಮಕ್ಕಳನ್ನ ಕರ್ಕೊಂಡ ಚಾಕ್ಲೇಟ, ಕುರ್ಕುರಿ ಇವನ್ ತಿನ್ಸಾಕ್ ಕರ್ಕೊಂಡ್ ಹೋಗುದ. ಅವ್ರೆಲ್ಲಾ ಗೋಬಿ, ಚಿಕನ್, ಮಟನ್, ಎಗ್ರೆಸ್ ಎಲ್ಲಾ ತಿನ್ನಕ್ ಕರ್ಕೊಂಡ್ ಹೋದ್ರ ನಾವ್ ಚಾಕ್ಲೇಟ, ಕುರ್ಕುರಿ ಇಂತಾವ್ ಕರ್ಕೊಂಡ್ ಹೋಗುದು. ಮತ್ ಲಾಲಿಪಾಪ್ ಅದನ್ನ ಏನ್ ಬೇಕು ಲಾಲಿಪಾಪ್. ಏನ್ ಮಾಡುದ್ ನೋಡ್ರಿ, ನಾವ್ ಇತ್ತ ಅಲ್ಲಾಗೂ ಕರೆಕ್ಟಾಗಿ ಮೇಂಟೈನ್ ಹತ್ತುವತ್ತ, ಅತ್ತಾಗ ಮನ್ಯಾಗೂ ಕರೆಕ್ಟಾಗಿ ಮೇಂಟೈನ್ ಹತ್ತುವತ್ತ. ಇದೆಲ್ಲಾ ನೋಡ್ ಗಪ್ಪ ಎಲ್ಲಾರ ಅವನವನ್ ಯಾವ್ದಾರ ಬ್ಯಾರೆ ಪ್ರಾಣಿಯಾಗ ಹುಟ್ಟುದತ್ ಅನ್ಸೈತಿ. ತ್ರಾಸ ಏನಾದ್ರ ಅವನವನ ಈಗ ಬ್ಯಾರೆದವ್ರ ನೋಡ್ರಿ ನಮ್ದು ಹೊಟ್ಟಿ ಉರಿತೈತಿ, ಅಳ್ತಿ ತ್ರಾಸ ಆಗ್ತೈತಿ. ಆ ತ್ರಾಸ ಮಾಡ್ಕೋಬೇಡಂತ ನೀವ್ ಹೇಳ್ತೀರಿ, ಆದ್ರ ತ್ರಾಸ ಆಕೈತಿ. ಯಾರಿಗ್ ಹೇಳುನು ನಾವ? ತ್ರಾಸ ಆಗತೈತಿ, ಅದ ಪ್ರತಿಯೊಬ್ಬರಿಗೂ ತ್ರಾಸ ಆಗತೈತಿ. ತ್ರಾಸ ಇಲ್ದ ಏನು ಆಗುದಿಲ್ಲ. ಅಳ್ತಿ ತ್ರಾಸ ಆಗೈತಿ. ಈಗ ಬೇರೆದವ್ರೆಲ್ಲ ಕೈ ಹಿಡ್ಕೊಂಡ್ ಅಡ್ಡಾಡಕದ್ರ ನಾವ್ ಸನಿಕಿ ಹಿಡಿದು ಬಾಗೈತಿ ಹಿಡಿದಾಗೈತಿ. ಇಲ್ಲಿ ಅದ ಒಂದ್ ತ್ರಾಸ ಆಗೈತಿ, ಬೇರೆ ಏನಿಲ್ಲ. ನೀವು ಹಿಂಗ ಆದ್ರ ಒಂದ್ ಸ್ವಲ್ಪ ಕಮೆಂಟ್ ಹಾಕ್ರಿ, ನಾವು ನಿಮ್ ಗುಡಿ ಅದು ಅನ್ಸಬೇಡ್ರಿ ಅಂತೇಳಿ. ಅಂದ್ರ ಧೈರ್ಯ ಬರ್ತೈತ.